ಪಿತೃ ಅಂತಂದರೆ ಜನ್ಮವನ್ನು ಕೊಟ್ಟಂಥವನು ಮಾತ್ರ ಪಿತೃ ಅಂತ ಆಗೋದಿಲ್ಲ, ಜ್ಞಾನವನ್ನು ಕೊಟ್ಟವನು ಕೂಡ ಪಿತೃ ಅಂತಲೇ ಕರೆಸ್ಕೊಳ್ತಾನೆ, ಅವರು ಕೂಡ ತಂದೆ ಅಂತಲೇ ಆಗ್ತಾರೆ. ಹಾಗಾಗಿ ನಿಮಗೆ ಜ್ಞಾನವನ್ನು ಕೊಟ್ಟರು, ಪ್ರಾಯಶ್ಚಿತ್ತವನ್ನು ತಿಳಿಸಿಕೊಟ್ರು, ಹಾಗಾಗಿ ಆ ಅರ್ಥದಲ್ಲಿ ಅವರು ನಿಮಗೆ ತಂದೆಯೇ ಆಗಿರೋದ್ರಿಂದಾಗಿ ಮಕ್ಕಳೇ ಅಂತ ನಿಮ್ಮನ್ನು ಸಂಬೋಧನೆ ಮಾಡಿ ತಪ್ಪೇನಲ್ಲ ಅಂತ ಹೇಳಿ ಹೀಗೆ ಸಮಾಧಾನ ಮಾಡಿ ಕಳಿಸ್ತಾರೆ. ಆಗ ದೇವತೆಗಳೆಲ್ಲ ವಾಪಸ್ ಇವ್ರ ಹತ್ರ ಬರ್ತಾರಂತೆ. ಬಂದು ಹೇಳ್ತಾರೆ, ಯೂಯಂ ವೈ ಪಿತರೋಸ್ಮಾಕಂ ಏವಯಂ ಪ್ರತಿಬೋಧಿತಾಹ, ನೀವೇ ನಮಗೆ ಪಿತೃಗಳು, ಯಾಕೆ ನಮಗೆ ಬುದ್ಧಿಯನ್ನು ತಂದು ಕೊಟ್ರಿ ನೀವು, ಹಾಗಾಗಿ ಇನ್ಮೇಲೆ ಜಗತ್ತಿನಲ್ಲಿ ನೀವು ಪಿತೃದೇವತೆಗಳು ಅಂತ ಪ್ರಸಿದ್ಧರಾಗ್ರಿ. ಮಕ್ಕಳಾಗಿದ್ದು ಪಿತೃಗಳಂತೆ ವರ್ತಿಸಿದ್ರು, ಅವರು ಪಿತೃಗಳಾದರು, ಹಾಗಾಗಿ ಪಿತೃದೇವತೆಗಳು. ಈ ಎಲ್ಲರೂ ಕೂಡ ಪಿತೃಗಳೇ, ಎಲ್ಲ ದೇವತೆಗಳು ಪಿತೃಗಳೇ ಆಗಿರುತ್ತಾರೆ, ಎಲ್ಲರನ್ನೂ ಪಿತೃದೇವತೆಗಳು ಅಂತ ಕರೆಯೋದಿಲ್ಲ. ಇವ್ರನ್ನ ಮಾತ್ರ ಸ್ಪೆಷಲ್ಲಾಗಿ ಪಿತೃದೇವತೆಗಳು ಅಂತ ಕರೀಲಿಕ್ಕೆ ಕಾರಣ ಏನು? ಮಕ್ಕಳಾಗಿದ್ದು ಪಿತೃಗಳು ಮಾಡುವಂತಹ ಕೆಲಸವನ್ನು ಮಾಡಿದ್ರು, ಅವರು ಜ್ಞಾನದಾನವನ್ನು ಮಾಡಿದರು, ಹಾಗಾಗಿ ಪಿತೃದೇವತೆಗಳು ಅಂತಲೇ ನೀವು ಪ್ರಸಿದ್ಧಿಗೆ ಬರ್ತೀರಿ. ಮತ್ತು ವರವನ್ನು ಕೂಡ ಕೊಡ್ತಾರೆ. ಪ್ರತಿಯೊಬ್ಬರೂ ಕೂಡ ಪ್ರತಿಯೊಂದು ಕರ್ಮದಲ್ಲೂ ಕೂಡ ನಿಮ್ಮ ಆರಾಧನೆಯನ್ನು ಮಾಡಲೇಬೇಕು. ಯೋ ಹ್ಯನಿಷ್ಟ್ವಾ ಪಿತೃನ್ ಶ್ರಾದ್ಧೆ ಕ್ರಿಯಾಂ ಕಾಂಚಿತ್ ಕರಿಷ್ಯತಿ ರಾಕ್ಷಸ ದಾನವಾಶ್ಚೈವ ಫಲಂ ಪ್ರಾಪ್ಸ್ಯಂತಿ ತಸ್ಯ ತತ್. ಯಾರು ಪ್ರತಿಯೊಂದು ಕರ್ಮದಲ್ಲೂ ನಿಮ್ಮ ಆರಾಧನೆಯನ್ನು ಮಾಡದೆ, ಪಿತೃಗಳ ಆರಾಧನೆಯನ್ನು ಮಾಡದೆ ಬೇರೆ ಕೆಲಸವನ್ನು ಮಾಡ್ತಾರೋ ಆ ಕರ್ಮದ ಫಲವನ್ನು ದೈತ್ಯರು ದಾನವರು ಕಸ್ಕೊಳ್ತಾರೆ ಹೊರತು ಆ ಫಲ ಅವರಿಗೆ ಸಿಗೋದಿಲ್ಲ. ಹಾಗಾಗಿ ಪ್ರತಿಯೊಂದು ಕರ್ಮದಲ್ಲೂ ಕೂಡ ಪಿತೃಗಳ ಆರಾಧನೆ ನಡೆಯುತ್ತೆ. ನಮಗೆ ಈ ಪಿತೃ ಅನ್ನೋ ಶಬ್ದ ಕೇಳಿದ್ರೆ ಅದು ಶ್ರಾದ್ದ, ಅದು ಹಬ್ಬ ಹರಿದಿನಗಳಲ್ಲಿ ಹೇಳಬಾರದಾಗಿರುವಂತಹ ಶಬ್ದಗಳು, ಅಂಥ ದಿವಸ ಇಂಥ ಮಾತುಗಳನ್ನು ಆಡಬಾರದು ಈ ಥರ ಭಾವಿಸ್ತೀವಿ. ಆದರೆ ಮದುವೆ ಇರಲಿ, ಉಪನಯನ ಇರಲಿ, ಎಲ್ಲದರಲ್ಲೂ ಕೂಡ ಮಂಗಳ ಕಾರ್ಯ ನಾವು ಯಾವ್ಯಾವುದನ್ನು ಕರಿತೀವಿ ಅಂತಹ ಎಲ್ಲ ಮಂಗಳ ಕಾರ್ಯಗಳಲ್ಲೂ ಕೂಡ ಪಿತೃಗಳ ಸ್ಮರಣೆ ಇದ್ದೇ ಇರುತ್ತೆ. ನಮಗೆ ಗೊತ್ತಿರೋದಿಲ್ಲ. ಪಿತೃಗಳ ಆರಾಧನೆಯ ಕ್ರಮ ಬೇರೆ ಥರ ಇರುತ್ತೆ. ಶ್ರಾದ್ದ ಕರ್ಮದಲ್ಲಿ ಪಿತೃಗಳ ಆರಾಧನೆ ಯಾವ ಥರ ಇರುತ್ತೋ ಆ ರೀತಿಯಾಗಿ ಪಿತೃಗಳ ಆರಾಧನೆ ಇರೋದಿಲ್ಲ. ಆದರೆ ಬೇರೆ ರೀತಿಯಾಗಿ ಪಿತೃಗಳ ಆರಾಧನೆ ಇದ್ದೇ ಇರುತ್ತೆ. ಪ್ರತಿಯೊಂದು ಸಂಸ್ಕಾರಗಳಲ್ಲೂ ಕೂಡ ನಾಂದಿ ಶ್ರಾದ್ದ ಅಂತ ಹೇಳಿ ಮಾಡಿಸ್ತಾರೆ. ಅದನ್ನು ಶ್ರಾದ್ದ ಅನ್ನೋ ಶಬ್ದ ಉಪಯೋಗಿಸೋದಿಲ್ಲ ಅಷ್ಟೇ, ಅದನ್ನು ಕೇಳಿದವರು ಆತಂಕ ಮಾಡ್ಕೊಳ್ತಾರೆ ಅಂತ ಹೇಳಿ ನಾಂದಿ ಅಂತ ಹೇಳಿ ಹೇಳ್ತಾರೆ. ಅಲ್ಲಿ ಪಿತೃದೇವತೆಗಳನ್ನೆಲ್ಲ ಕರೆದು ಪಿತೃದೇವತೆಗಳಿಗೆ ತರ್ಪಣಾದಿಗಳನ್ನು ಕೊಟ್ಟು, ಬೇರೆ ಕ್ರಮದಲ್ಲಿ ತರ್ಪಣಾದಿಗಳನ್ನು ಕೊಟ್ಟು ತೃಪ್ತಿಪಡಿಸುವಂತಹ ಕ್ರಮ ಇದೆ. ಹಾಗಾಗಿ ಪಿತೃದೇವತೆಗಳನ್ನು ಆರಾಧಿಸಿಯೇ ದೇವತೆಗಳ ಆರಾಧನೆಯನ್ನು ಮಾಡಬೇಕು. ಶ್ರಾದ್ದಾನಿ ಪುಷ್ಟಿಕಾಮಾಶ್ಚ ಏಕರಿಷ್ಯಂತಿ ಮಾನವಾಹ ತೇಭ್ಯ ಪುಷ್ಟಿಂ ಪ್ರಜಾಶ್ಚೈವ ದಾಸ್ಯಂತಿ ಪಿತರಸ್ಸದ. ಈ ಪಿತೃದೇವತೆಗಳ ಆರಾಧನೆಯನ್ನು ಮಾಡೋದ್ರಿಂದಾಗಿ ಜನಗಳು ಅವರಿಗೆ ಒಳ್ಳೆ ಪುಷ್ಟಿ ಅಂತಂದರೆ ಅಭಿವೃದ್ಧಿ ಅನ್ನೋದು ಜನಗಳಿಗೆ ಸಿಗುತ್ತೆ. ಮತ್ತು ತಮ್ಮ ಯಾರ ಪಿತೃಗಳು ತಮ್ಮನ್ನು ಹಡದಂಥವರು ಅಥವಾ ಬಂಧುಗಳು ಯಾರು ಹೋಗಿರ್ತಾರೆ ಅವರನ್ನು ಉದ್ದೇಶಿಸಿಕೊಂಡು ಅವರ ಹೆಸರನ್ನು, ಗೋತ್ರವನ್ನು ಎಲ್ಲವನ್ನು ಉಚ್ಚಾರಣೆ ಮಾಡ್ತಾ 3 ಪಿಂಡಗಳನ್ನು ಯಾರು ಪ್ರದಾನ ಮಾಡ್ತಾರೋ ಅವರಿಗೂ ಕೂಡ ತೇಷಾಂ ಆಪ್ಯಾಯಿಷ್ಯಂತಿ ಶ್ರಾದ್ದದಾನೇನ ವೈಪ್ರಜಾಹ. ಆಗ ಪಿತೃದೇವತೆಗಳಿಗೆ ಸಮರ್ಪಿಸಿದಂತಹ ಮಾಡಿದ ಸತ್ಕಾರ ಪೂಜೆಗಳೆಲ್ಲದರ ಫಲವಾಗಿ ಯಾರು ಸತ್ತು ಬೇರೆ ಜನ್ಮದಲ್ಲೋ ಎಲ್ಲೋ ಹುಟ್ಟಿರ್ತಾರೆ ಅಥವಾ ಯಾವುದೋ ಒಂದು ನರಕಾದಿ ಲೋಕಗಳಲ್ಲೋ ಎಲ್ಲಾದರೂ ಇದ್ದರೆ ಅವರಿಗೆ ಇದರ ಫಲ ಹೋಗಿ ತಲುಪುವಂತೆ ಮಾಡ್ತಾರೆ ಈ ಪಿತೃದೇವತೆಗಳು. ಹಾಗಾಗಿ ಪಿತೃದೇವತೆಗಳ ಆರಾಧನೆ ಬಹಳ ಮುಖ್ಯ ಅಂತ ಹೇಳಿ ಗೊತ್ತಾಗತ್ತೆ. ಹೀಗೆ ಪಿತೃದೇವತೆಗಳ ಆರಾಧನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲಿ ಮಧ್ಯದಲ್ಲಿ ಈ ಶ್ರಾದ್ದಕ್ಕೆ ಸಂಬಂಧಪಟ್ಟಂತಹ ಅನೇಕ ವಿಚಾರಗಳನ್ನು ಮುಂದೆ ವಿಸ್ತಾರವಾಗಿ ನಿರೂಪಣೆ ಮಾಡ್ತಾ ಹೋಗ್ತಾರೆ. ಇದರಲ್ಲಿ ಬಹಳಷ್ಟು ನಮಗೆ ಉಪಯೋಗಕ್ಕೆ ಬರುವಂತಹ ಅಂಶಗಳು ಕೂಡ ಇದೆ. ಯಾಕೆಂದರೆ ನಾವು ತಿಳಿದುಕೊಂಡಾಗ ನಾವು ಪೂರ್ಣವಾಗಿ ಅನುಷ್ಠಾನ ಮಾಡ್ತೀವಿ ಅಂತ ಯಾರೂ ಗ್ಯಾರಂಟಿ ಕೊಡಲ್ಲ. ಇಲ್ಲಿ ಏನೇನು ಹೇಳಿದ್ದಾರೆ ಅದನ್ನೆಲ್ಲ ಪ್ರತಿಯೊಂದು ಮಾಡ್ತೀವಿ ಅಂತನ್ನೋದು ಯಾರೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲದೇ ಇರಬಹುದು. ಆದರೆ ಕೇಳಿ ತಿಳ್ಕೊಳ್ಳೋದ್ರಿಂದ ಒಂದು ಸ್ವಲ್ಪನಾದರೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಯು ಬದಲಾವಣೆಯನ್ನು ಮಾಡ್ಕೊಳ್ತಾನೆ. ಇಷ್ಟೆಲ್ಲ ಇದೆಯಲ್ವಾ, ಇಷ್ಟೆಲ್ಲ ಇದೆ, ಏನೂ ಮಾಡ್ತಾಯಿಲ್ಲ, ಒಂದು ಸ್ವಲ್ಪನಾದರೂ ಮಾಡೋಣ ಅಂಥೇಳಿ ಒಂದಿಷ್ಟು ಮಟ್ಟಿಗಾದರೂ ಕೂಡ ಬದಲಾವಣೆಯನ್ನು ತಂದುಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಅನ್ನೋ ಕಾರಣಕ್ಕಾಗಿ ಆ ವಿಚಾರವನ್ನೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಈ ವಿಚಾರ ಹೇಳುತ್ತಾ ಹಿಂದೆ ನಡೆದ ಸಂವಾದವನ್ನು ಉಲ್ಲೇಖ ಮಾಡ್ತಾರೆ. ಬೃಹಸ್ಪತ್ಯಾಚಾರ್ಯರಿಗೆ ಶಂಯು ಅನ್ನುವಂತಹ ಹೆಸರಿನ ಒಬ್ಬ ಮಗ ಇರುತ್ತಾನೆ. ಆ ಶಂಯು ಅನ್ನುವಂತಹ ಮಗ ತನ್ನ ತಂದೆಯನ್ನೇ ಬೃಹಸ್ಪತ್ಯಾಚಾರ್ಯರನ್ನೇ ಇದರ ಬಗ್ಗೆ ಪ್ರಶ್ನೆ ಮಾಡಿರ್ತಾನೆ. ಪಿತೃದೇವತೆಗಳು ಅಂದರೆ ಹೇಗೆ, ಅವರ ಆರಾಧನೆ ಮಾಡೋದು ಹೇಗೆ ಅಂಥೇಳಿ ಶಂಯು ಪಪ್ರಚ್ಚ ಯತ್ಪೂರ್ವಂ ಪಿತರಂ ವೈ ಬೃಹಸ್ಪತಿಂ
ತನ್ನ ತಂದೆಯ ಬಳಿಯೇ ಪಿತೃದೇವತೆಗಳ ಬಗ್ಗೆ ವಿವರಣೆಯನ್ನು ಕೇಳಿರ್ತಾನೆ. ಕಯೇತೆ ಪಿತರೋ ನಾಮ ಕಿಯಂತಃ ಕೇಚನಾಮತಃ. ಪಿತೃದೇವತೆಗಳು ಅಂದರೆ ಯಾರು, ಎಷ್ಟು ಥರ ಇದ್ದಾರೆ, ಅವರ ಆರಾಧನೆ ಕ್ರಮ ಏನು, ಇದೆಲ್ಲನೂ ಕೂಡ ಕೇಳಿರ್ತಾನೆ. ಅದಕ್ಕೆ ಬೃಹಸ್ಪತ್ಯಾಚಾರ್ಯರು ಅಷ್ಟನ್ನು ಕೂಡ ವಿಸ್ತಾರವಾಗಿ ಹೇಳ್ತೀನಿ ಕೇಳು ಅಂತ ಹೇಳಿ ವಿವರಣೆ ಮಾಡ್ತಾರೆ. ಚತುರ್ಮುಖ ಬ್ರಹ್ಮದೇವರು ಎಲ್ಲ ಲೋಕಗಳನ್ನು ಸೃಷ್ಟಿ ಮಾಡುವಾಗ ಸಾಂತಾನಿಕ ಲೋಕ ಅಂತ ಲೋಕವನ್ನು ಸೃಷ್ಟಿ ಮಾಡ್ತಾರೆ. ಆ ಸಾಂತಾನಿಕ ಲೋಕ ಇರೋದೇ ಈ ಪಿತೃದೇವತೆಗಳಿಗಾಗಿ. ಪಿತೃದೇವತೆಗಳೆಲ್ಲರೂ ಕೂಡ ಆ ಸಾಂತಾನಿಕ ಲೋಕದಲ್ಲೇ ವಾಸವನ್ನು ಮಾಡ್ತಾ ಇರ್ತಾರೆ. ಅಲ್ಲಿದ್ದು ಅವರು ಈ ಶ್ರಾದ್ದದ ಸಮಯದಲ್ಲಿ ಆಹ್ವಾನವನ್ನು ಮಾಡಿದಾಗ, ಆವಾಹಿಸಿದಾಗ ಬಂದು ಆಹ್ವಾನಿತರಾಗಿ ಅಲ್ಲಿ ಬಂದು ಸತ್ಕಾರವನ್ನು ಸ್ವೀಕಾರ ಮಾಡಿ ಯಾರು ಶ್ರಾದ್ದ ಕರ್ಮವನ್ನು ಮಾಡಿರ್ತಾರೆ ಅವರ ಪಿತೃಗಳಿಗೆ ಅದರ ಫಲ ತಲುಪುವಂತೆ ಅವರು ನೋಡ್ಕೊಳ್ತಾರೆ. ಅವರು ಅಮೂರ್ತಯಸ್ತ್ರಯಸ್ತೇಷಾಂ ಚತ್ವಾರಸ್ತು ಸುಮೂರ್ತಯ. ಒಟ್ಟು 7 ಜನ ಪಿತೃಗಳಿದ್ದಾರೆ. ಅಂದರೆ 7 ಜನ ಅಲ್ಲ, 7 ಗುಂಪಿದೆ ಅಷ್ಟೇ. 7 ಗುಂಪು ಇರುತ್ತೆ. ಒಂದೊಂದು ಗುಂಪಿನಲ್ಲಿ ಬೇಕಾದಷ್ಟು ಜನ ಇರ್ತಾರೆ. ಅದರಲ್ಲಿ ಅಮೂರ್ತಯ ತ್ರಯ, 3 ಗುಂಪಿನವರು ಅಮೂರ್ತಿಗಳು. ಅಂದರೆ ಅವರಿಗೆ ಸ್ಪಷ್ಟವಾಗಿ ವ್ಯಕ್ತವಾಗುವಂತಹ ದೊಡ್ಡದಾಗಿರುವಂತಹ ಶರೀರ ಇಲ್ಲ, ಆದ್ದರಿಂದ ಅಮೂರ್ತರು ಅಂತರ್ಥ. ಇನ್ನು 4 ಜನ ಸುಮೂರ್ತಯ, ಅವರು ಸ್ಪಷ್ಟವಾಗಿ ವ್ಯಕ್ತವಾಗುವಂತಹ ದೊಡ್ಡದಾಗಿರುವಂತಹ ಶರೀರ ಇರುತ್ತೆ. ಹೀಗೆ 7 ಗುಂಪು ಪಿತೃಗಳದು ಇದೆ. ಅವರೆಲ್ಲರೂ ಮನೋಜವಾಹ, ಸ್ವಧಾಭಕ್ಷಾಹ, ಸರ್ವಕಾಮ ಪರಿಚ್ಛದಾಹ. ಅವರು ಬಯಸಿದಲ್ಲಿ ಭಾರಿ ವೇಗದಲ್ಲಿ ಎಲ್ಲಿ ಬೇಕೋ ಅಲ್ಲಿ ಅವರು ಹೋಗ್ತಾರೆ. ಸ್ವಧಾಭಕ್ಷಾಹ, ಸ್ವಧಾಕಾರದಿಂದ ಕೊಟ್ಟದ್ದನ್ನು, ಹೇಗೆ ಹೋಮದಲ್ಲಿ ಸ್ವಾಹ ಅಂತ ಹೇಳಿ ಸ್ವಾಹಾಕಾರದಿಂದ ಕೊಟ್ಟಂತಹ ಹವ್ಯಗಳನ್ನು ದೇವತೆಗಳು ಸ್ವೀಕಾರ ಮಾಡ್ತಾರೋ, ಹಾಗೆ ಸ್ವಧಾಕಾರ ಪೂರ್ವವಾಗಿ ಕೊಟ್ಟಂತಹ ಕವ್ಯಗಳನ್ನು ಶ್ರಾದ್ದದಲ್ಲಿ ಸಮರ್ಪಣೆ ಮಾಡೋದನ್ನೆಲ್ಲವನ್ನು ಕೂಡ ಅವರು ಸ್ವೀಕಾರ ಮಾಡ್ತಾರೆ. ಮತ್ತು ಅಪೇಕ್ಷೆ ಪಟ್ಟದ್ದನ್ನು ಕೊಡುವಂತಹ ಸಾಮರ್ಥ್ಯವನ್ನು ಕೂಡ ಅವರು ಹೊಂದಿರ್ತಾರೆ. ಇಂಥವರು ಪಿತೃದೇವತೆಗಳು. ಇವರಲ್ಲಿ ಪಿತೃದೇವತೆಗಳ ವಿಸ್ತಾರವಾದ ವಿವರಣೆ ನಮಗೆ ಹೆಚ್ಚಾಗಿ ಸಿಗೋದು ಹರಿವಂಶದಲ್ಲಿ. ಪಿತೃಕಲ್ಪ ಅಂತ ಒಂದು ದೊಡ್ಡ ಭಾಗವೇ ಇದೆ ಹರಿವಂಶದಲ್ಲಿ. ಅದರಲ್ಲಿ ನಾವು ವಿಸ್ತಾರವಾಗಿ ನೋಡಬಹುದು. ಆ ಪಿತೃಗಳ ಬಗ್ಗೆ ಹೇಳುವಾಗ ವೈರಾಜ ಅನ್ನುವ ಪಿತೃಗಳ ಒಂದು ವಿಚಾರವನ್ನು ಹೇಳ್ತಾರೆ. ಈ ವೈರಾಜ ಪಿತೃಗಳಿದ್ದಾರಲ್ಲ, ಆ ವೈರಾಜ ಅನ್ನುವ ಪಿತೃಗಳ ಮಾನಸ ಕನ್ಯೆಯೇ ಮೇನಾದೇವಿ. ಆ ಮೇನಾದೇವಿಯನ್ನು ಹಿಮವಂತನಿಗೆ ಕೊಟ್ಟಾಗ ಅವಳಲ್ಲಿ ಹುಟ್ಟುವಂತಹ 3 ಜನ ಹೆಣ್ಣು ಮಕ್ಕಳಲ್ಲಿ ಒಬ್ಬಳೇ ಪಾರ್ವತಿ. ಆ ಪಾರ್ವತಿಯನ್ನು ಅಪರ್ಣ ಅನ್ನೋ ಶಬ್ದದಿಂದನೂ ಕೂಡ ಕರಿತೀವಿ, ಉಮಾ ಅನ್ನೋ ಶಬ್ದದಿಂದನೂ ಕೂಡ ಕರಿತೀವಿ. ಈ 2 ಹೆಸರು ಯಾಕೆ ಬಂತು ಅವಳಿಗೆ ಅಂತ ಹೇಳಿ ಅದನ್ನು ಇಲ್ಲಿ ಹೇಳ್ತಾರೆ. ಅವರಿಗೆ ಈ ಮೇನಾ ಮತ್ತು ಹಿಮವಂತನಿಗೆ ಮೈನಾಕ ಅಂತ ಒಬ್ಬ ಮಗ ಇರುತ್ತಾನೆ. ಅದು ಬಿಟ್ಟು 3 ಜನ ಹೆಣ್ಣುಮಕ್ಕಳಿರ್ತಾರೆ, ಅಪರ್ಣ, ಏಕಪರ್ಣ ಮತ್ತು ಏಕಪಾಟಲ ಅಂತ ಹೇಳಿ. ಇವರು 3 ಜನರು ಕೂಡ ತಪಸ್ಸನ್ನು ಮಾಡಲಿಕ್ಕೆ ಆರಂಭ ಮಾಡಿರ್ತಾರೆ. ಭಾರಿ ಕಷ್ಟಕರವಾಗಿರುವಂತಹ ತಪಸ್ಸನ್ನು ಮಾಡ್ತಾ ಇರ್ತಾರೆ. ಅದರಲ್ಲಿ ಏಕಪರ್ಣ ಅನ್ನುವಂಥವಳು ಒಂದೇ ಒಂದು ಎಲೆಯನ್ನು ತಿಂದು ಅವಳು ತಪಸ್ಸನ್ನು ಮಾಡ್ತಾ ಇರ್ತಾಳೆ. ಒಂದು ಎಲೆ ಅಷ್ಟೇ ಆಹಾರ, ಇನ್ನೇನು ಆಹಾರ ಇಲ್ಲ, ಬೇರೆ ಯಾವುದು ಆಹಾರವೇ ಇಲ್ಲ. ಹಾಗೆ ಅವಳು ತಪಸ್ಸನ್ನು ಮಾಡ್ತಾ ಇರ್ತಾಳೆ. ಇನ್ನೊಬ್ಬಳು ಪಾಟಲ ಪುಷ್ಪವನ್ನು ಅದನ್ನು ಮಾತ್ರ ಆಹಾರವನ್ನಾಗಿ ಸ್ವೀಕಾರ ಮಾಡಿ ತಪಸ್ಸನ್ನು ಮಾಡ್ತಾ ಇರ್ತಾಳೆ, ಒಂದೇ ಒಂದು. ಹಾಗಾಗಿ ಅವಳಿಗೆ ಏಕಪಾಟಲ ಅಂತ. ಇನ್ನೊಬ್ಬ ಮಗಳು ಇರ್ತಾಳೆ, ದೊಡ್ಡವಳು. ಅವಳು ಏನನ್ನೂ ಸ್ವೀಕಾರ ಮಾಡದೆ, ಒಂದು ಎಲೆಯನ್ನೂ ಕೂಡ ತಗೊಳ್ತಾ ಇರೋದಿಲ್ಲ, ಎಲೆಯನ್ನು ಆಹಾರವನ್ನಾಗಿ ಸ್ವೀಕಾರ ಮಾಡದೆ ತಪಸ್ಸನ್ನು ಮಾಡ್ತಾ ಇರ್ತಾಳೆ. ಆಗ ತಾಯಿ ಮೇನಾದೇವಿಗೆ ತುಂಬ ಸಂಕಟ ಆಗತ್ತಂತೆ. ಮಕ್ಕಳು ಹಾಗೆ ಇಷ್ಟೊಂದು ಉಪವಾಸ ಮಾಡೋದನ್ನು ನೋಡಿ ಯಾರಿಗೂ ತಾನೇ ಸಂಕಟ ಆಗೋದಿಲ್ಲ. ಆಗ ತಾಯಿ ಮಾ ಅಂತ ಹೇಳ್ತಾಳಂತೆ. ಅಂತ ಅನ್ನೋದು ಸಂಬೋಧನೆ ಮಾಡೋದು. ಈಗ ಯಾರನ್ನ ಕರೆಯುವಾಗ ನಾವು ಕರಿತೀವಲ್ಲ, ಅಂತನೋ ಏನೋ ಒಂದು ಕರಿತೀವಿ, ಹಾಗೆ ಅಂತ ಕರೆದು ಸಂಬೋಧನೆ ಮಾಡಿ ಮಾ, ಇಷ್ಟು ಕಠಿಣವಾಗಿರುವಂಥ ವ್ರತವನ್ನು ಮಾಡಬೇಡ, ಮಾ ಅಂದರೆ ಬೇಡ ಅಂತ ಅರ್ಥ. ಮಾ ಅಂತ ಹೇಳ್ತಾಳಾದ್ರಿಂದಾಗಿ ಅವಳಿಗೆ ಉಮಾ ಅನ್ನುವಂತಹ ಹೆಸರೇ ಬರುತ್ತೆ. ಮತ್ತು ಒಂದು ಪರ್ಣವನ್ನೂ ಕೂಡ ಆಹಾರವಾಗಿ ಸ್ವೀಕಾರ ಮಾಡದೇ ತಪಸ್ಸು ಮಾಡಿರ್ತಾಳೆ, ಆದ್ದರಿಂದಾಗಿ ಅವಳಿಗೆ ಅಪರ್ಣ ಅನ್ನುವಂತಹ ಹೆಸರು ಬರುತ್ತೆ. ಇವಳೇ ಪರ್ವತರಾಜನ ಮಗಳಾದ್ದರಿಂದ ಪಾರ್ವತಿ ಅನ್ನುವ ಹೆಸರು ಕೂಡ ಇದೆ. ಇವಳು ತಪಸ್ಸನ್ನು ಮಾಡಿ ತಪಸ್ಸಿನ ಫಲವಾಗಿ ಶಿವನಿಗೆ ಪತ್ನಿಯಾಗ್ತಾಳೆ ಅಂತ ಹೇಳಿ ಆ ಪಿತೃದೇವತೆಗಳ ಮಗಳು ಮೇನಾದೇವಿ ಅವರ ಸಂತಾನವನ್ನೆಲ್ಲ ನಿರೂಪಣೆ ಮಾಡೋ ಸಂದರ್ಭದಲ್ಲಿ ಇದನ್ನು ಹೇಳ್ತಾ ಹೋಗ್ತಾರೆ. ಅದನ್ನು ಮುಂದೆ ಹಾಗೆ ಅದೇ ವಂಶವನ್ನು ನಿರೂಪಣೆ ಮಾಡ್ತಾ ಹೋಗುವಂತಹ ಸಂದರ್ಭದಲ್ಲಿ ಶಂಖಲಿಖಿತರು ಅನ್ನುವಂತಹ ಒಬ್ಬ ಋಷಿಕುಮಾರರಿಬ್ಬರ
ಚರಿತ್ರೆಯನ್ನು ಕೂಡ ಇಲ್ಲಿ ನಿರೂಪಣೆ ಮಾಡ್ತಾರೆ. ಶಂಖಲಿಖಿತರು ಅಂತ ಹೇಳಿ ಋಷಿಕುಮಾರರು, ಅವರ ಚರಿತ್ರೆ ಭಾರಿ ಸುಂದರವಾಗಿರುವಂಥದ್ದು. ಶಂಖಲಿಖಿತರಿಬ್ಬರೂ ಕೂಡ ಅವಳಿ ಜವಳಿ ಮಕ್ಕಳು. ಅವರಿಬ್ಬರೂ ಕೂಡ ಬಾಹುದ ಅನ್ನುವಂತಹ ಒಂದು ನದಿಯ ತೀರದಲ್ಲಿ ಆಶ್ರಮವನ್ನು ಕಟ್ಕೊಂಡಿರ್ತಾರೆ. ಇಬ್ಬರದು ಬೇರೆ ಬೇರೆ ಆಶ್ರಮ, ಅವಳಿ ಜವಳಿ ಮಕ್ಕಳಾಗಿದ್ದರೂ ಕೂಡ ಬೇರೆ ಬೇರೆ ಆಶ್ರಮದ ವ್ಯವಸ್ಥೆಯನ್ನು ಮಾಡಿಕೊಂಡು ತಪಸ್ಸನ್ನು ಮುಂದುವರಿಸ್ತಾ ಇರ್ತಾರೆ ಅವರು. ಹೀಗೆ ತಪಸ್ಸನ್ನು ಮುಂದುವರಿಸ್ತಾ ಇರೋ ಸಂದರ್ಭದಲ್ಲಿ ಒಮ್ಮೆ ತಮ್ಮನಾಗಿರುವಂತಹ ಲಿಖಿತ ಅನ್ನುವಂಥವನು ಅವನು ಅಣ್ಣನನ್ನು ಭೇಟಿಯಾಗಬೇಕು ಅಂತ ಅಣ್ಣನ ಆಶ್ರಮಕ್ಕೆ ಹೋಗ್ತಾನೆ. ಹೋದಾಗ ಆಶ್ರಮದಲ್ಲಿ ಅಣ್ಣ ಇರೋದಿಲ್ಲ, ಯಾರೂ ಇರೋದಿಲ್ಲ. ಆಗ ಅವನೇನು ಮಾಡ್ತಾನೆ, ಅಣ್ಣನ ಆಶ್ರಮದಲ್ಲಿ ಬೆಳೆದಂತಹ ಒಂದು ವೃಕ್ಷದಲ್ಲಿದ್ದ ಒಂದು ಹಣ್ಣನ್ನು ತೆಗೆದುಕೊಂಡು ತಾನು ತಿಂತಾನೆ. ಆಮೇಲೆ ಅಣ್ಣ ಬರ್ತಾನೆ, ಶಂಖ ಬರ್ತಾನೆ. ಬಂದಾಗ ಅಣ್ಣನ ಹತ್ರ ಹೇಳ್ಕೊಳ್ತಾನೆ ಈ ಥರ ಒಂದು ಹಣ್ಣನ್ನು. ಅವನು ನೋಡ್ತಾನೆ, ಹಣ್ಣೆಲ್ಲ ಇಲ್ಲ ಅಂತ ಗಮನಿಸಿ ಯಾರಿದನ್ನು ಮಾಡಿದ್ದು ಅಂತ ಕೇಳಿದಾಗ ಒಪ್ಕೊಳ್ತಾನೆ, ನಾನೇ ಹಸಿವಾಗಿತ್ತು, ಈ ಹಣ್ಣನ್ನು ತೆಗೆದುಕೊಂಡು ತಿಂದೆ ಅಂತ ಹೇಳಿ. ಆಗ ಶಂಖ ಹೇಳ್ತಾನೆ, ನೀನು ತಪ್ಪು ಮಾಡಿದ್ದೀಯ, ಕೇಳದೇನೆ ತೆಗೆದುಕೊಂಡ್ರೆ ಅದು ಕಳ್ಳತನ ಅಂತ ಆಯಿತಷ್ಟೇ. ಅಲ್ಲ, ಅಣ್ಣ ಅಲ್ವಾ, ಅಣ್ಣ ಆದರೂ ಕೇಳಬೇಕಾಗಿತ್ತು ಅಂತ ಅವ್ರ ಅಭಿಪ್ರಾಯ. ಅಷ್ಟು ಸತ್ಯವನ್ನು ಪಾಲಿಸೋದು ಅಂತಂದರೆ ಅಷ್ಟು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಅದಕ್ಕೆ ಅವರು ಋಷಿಗಳು ಮುನಿಗಳು ಶಾಪಾನುಗ್ರಹ ಶಕ್ತರಾಗಿರ್ತಾರೆ. ನಮಗೆ ಅಷ್ಟೆಲ್ಲ ಸಾಮರ್ಥ್ಯ ಇರಲ್ಲ, ಅಣ್ಣಂದು ತಾನೆ ಅಪ್ಪಂದು ತಾನೆ ತೊಂದರೆ ಇಲ್ಲ ಅಂತ ನಾವು ಭಾವಿಸ್ತೀವಿ. ಆದರೆ ತಮಾಷೆಗೂ ಕೂಡ ಸುಳ್ಳಾಡದೇ ಇರುವಂಥವರು ಋಷಿಮುನಿಗಳಿರ್ತಾರಂಥವ್ರು. ಆಗ ಅವನು ಹೇಳ್ತಾನೆ, ಇದು ನೀನು ತಪ್ಪು ಮಾಡಿದ್ಯಾ, ನೀನು ಇದಕ್ಕೆ ನಿನಗೆ ದಂಡನೆ ಆಗಬೇಕು. ಒಂದು ಕೆಲಸ ಮಾಡು, ರಾಜನ ಹತ್ರ ಹೋಗು, ಸುದ್ಯುಮ್ನ ಅಂತ ಒಂದು ರಾಜ, ಅವನ ಹತ್ರ ಹೋಗು. ನೀನು ಹೋಗಿ ಅವನನ್ನು ಕೇಳಿ ಇದಕ್ಕೇನು ಶಿಕ್ಷೆಯೋ ಅದನ್ನು ಪಡೆದುಕೊಂಡು ಬಾ ನೀನು ಅಂತ. ಯಾಕೆಂದರೆ ನಾನು ಶಿಕ್ಷೆಯನ್ನು ಕೊಡೋದಿಲ್ಲ. ಯಾಕೆ, ನಾನು ಶಿಕ್ಷೆಯನ್ನು ಕೊಡುವಂತಹ ಅಧಿಕಾರ ಹೊಂದಿಲ್ಲ. ತಪ್ಪು ಮಾಡಿದವರನ್ನು ದಂಡಿಸೋದು ರಾಜನಿಗಿರುವಂತಹ ಅಧಿಕಾರವೇ ಹೊರತು ನಮಗಿರುವಂತಹ ಅಧಿಕಾರ ಅಲ್ಲ. ಹಾಗಾಗಿ ನೀನೇ ರಾಜನ ಹತ್ರ ಹೋಗಬೇಕು ಅಂತ.